ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ತರಗತಿ ಒಳಗೆ ಅಘನಾಶಿನಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮ್ಯಾಪನ್ನು ಬೇಸಾಗಿಟ್ಕೊಂಡು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ರೀ. ನಾವು ಮೊನ್ನೆ ಹಿಂದಿನ ತರಗತಿ ಒಳಗೆ ಶರಾವತಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊತಾ ಬಂದ್ವಿ. ಇವತ್ತಿನ ಕ್ಲಾಸ್ ಒಳಗೆ ಅಘನಾಶಿನಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊತಾ ಹೋಗೋಣ. ಮೊದಲೇದಾಗಿ ಇಲ್ಲಿ ನಾವು ಅಘನಾಶಿನಿ ನದಿ ವ್ಯವಸ್ಥೆ ಎಲ್ಲಿ ಉಗಮ ಹೋಗುತ್ತಪ್ಪ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯ ನಗರದ ಸಮೀಪ ಶಂಕರಹೊಂಡದಲ್ಲಿ ಈ ನದಿ ಉಗಮ ಹೋಗುತ್ತೆ. ಎಲ್ಲಿ? ಶಂಕರಹೊಂಡದಲ್ಲಿ ಈ ನದಿ ಹುಟ್ಟುತ್ತಿ. ಈ ನದಿಗೆ ಇನ್ನೊಂದು ಪ್ರಮುಖ ಐತಿಹಾಸಿಕ ಹೆಸರು ಕೂಡ ಇದೆ. ಅದ್ಯಾವುದು? ಮೆರ್ಜಿ ಅಂತ ಕೂಡ ಕರೀತಾರೆ. ಈ ನದಿಗೆ ಏನಂತ ಕರೀತಾರೆ? ಮೆರ್ಜಿ ನದಿ ಅಂತ ಕೂಡ ಕರೀತಾರೆ. ಈ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ಸರಿಸುಮಾರು 117 ಕಿಲೋಮೀಟ್ರನ್ನು ಉತ್ತರ ಕನ್ನಡ ಜಿಲ್ಲೆ ಒಳಗೆ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಅರಬ್ಬಿ ಸಮುದ್ರ ಸೇರುವಂಥ ಪ್ರಮುಖ ನದಿ ಇದು. ಈ ನದಿ ಕೊನೆಯದಾಗಿ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಬಳಿ ಅರಬ್ಬಿ ಸಮುದ್ರ ಸೇರುತ್ತ. ಎಲ್ಲಿ? ಕುಮಟಾ ಸಮೀಪ ಅರಬ್ಬಿ ಸಮುದ್ರನ ಸೇರುತ್ತ. ನೆಕ್ಸ್ಟ್ ಇಲ್ಲಿ ನಾವು ಅಘನಾಶಿನಿ ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಬೇಸಾಗಿಟ್ಕೊಂಡು ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ. ಅಂದರೆ ನಾವು ಈ ನದಿ ವ್ಯವಸ್ಥೆ ಬಗ್ಗೆ ಈಸಿಯಾಗಿ ನೆನಪಿಟ್ಕೋಬೋದು. ಇಲ್ಲಿ ಮೊದಲೇದಾಗಿ ನಾವು ಅಘನಾಶಿನಿ ನದಿಯಲ್ಲಿ ಹುಟ್ಟುತ್ತಾ ಸಿರ್ಸಿಯ ಸಮೀಪ ಶಂಕರಹೊಂಡದಲ್ಲಿ ಹುಟ್ಟಿ ನಂತರ ಸುಮಾರು 117 ಕಿಲೋಮೀಟರ್ ಹರಿದು ಕೊನೆಯದಾಗಿ ಕುಮಟಾ ಸಮೀಪ ಅರಬ್ಬಿ ಸಮುದ್ರ ಸೇರುತ್ತಾ. ಇದ್ರ ಬಗ್ಗೆ ನಾವು ಮೇಲ್ಗಡೆ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ನಾವು ಅಘನಾಶಿನಿ ನದಿಗೆ ಬಂದು ಸೇರುವ ಪ್ರಮುಖ ಎಡದಂಡೆ ಉಪನದಿಗಳು ಯಾವ ಅಂತ ತಿಳಿದುಕೊಳ್ಳೋಣ. ಇವು ಅತ್ಯಂತ ಏನು ದೊಡ್ಡ ನದಿ ಅಲ್ಲ, ಸಣ್ಣ ಪ್ರಮುಖ ಹಳ್ಳಗಳು ಬಂದು ಸೇರ್ತವೆ. ಇದಕ್ಕೆ ಮೊದಲೇದಾಗಿ ಬಂದು ಸೇರುವ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದು? ಮಾಸ್ತಿಮನೆ ಹಳ್ಳ ಬಂದು ಸೇರುತ್ತೆ. ಯಾವುದು? ಮಾಸ್ತಿಮನೆ ಹಳ್ಳ. ನೆಕ್ಸ್ಟ್ ಇನ್ನೊಂದು ಎಡದಂಡೆಯಿಂದ ಬಂದು ಸೇರೋ ಒಂದು ಪ್ರಮುಖ ಉಪನದಿ ಯಾವುದು? ಬೆಣ್ಣೆಹೊಳೆ ಬಂದು ಸೇರುತ್ತಾ. ಯಾವುದು? ಬೆಣ್ಣೆಹೊಳೆ. ಈ ಬೆಣ್ಣೆಹೊಳೆಗೆ ಒಂದು ಪ್ರಮುಖ ಫಾಲ್ಸ್ ಕೂಡ ನಿರ್ಮಾಣ ಆಗುತ್ತೆ. ಯಾವುದದು? ಬೆಣ್ಣೆಹೊಳೆ ಫಾಲ್ಸ್. ನೆಕ್ಸ್ಟ್ ನಾವಿಲ್ಲಿ ಅಘನಾಶಿನಿ ನದಿಗೆ ಬಂದು ಸೇರೋ ಪ್ರಮುಖ ಬಲದಂಡೆ ಉಪನದಿಗಳು ಯಾವ ಅಂತ ತಿಳಿದುಕೊಳ್ಳೋಣ. ಮೊದಲೇದಾಗಿ ಬಂದು ಸೇರೋ ಒಂದು ಪ್ರಮುಖ ಬಲದಂಡೆ ಸಣ್ಣ ಉಪನದಿ ಯಾವುದು? ಮಾವಿನ ಹೊಳೆ. ಯಾವುದು? ಮಾವಿನ ಹೊಳೆ ಬಂದು ಸೇರುತ್ತಾ. ನಂತರ ಎರಡನೇದಾಗಿ ಬಂದು ಸೇರೋ ಇನ್ನೊಂದು ಪ್ರಮುಖ ಬಲದಂಡೆ ಉಪನದಿ ಯಾವುದು? ಇಳಿಮನೆ ನದಿ. ಯಾವುದು? ಇಳಿಮನೆ ನದಿ. ಈ ಇಳಿಮನೆ ನದಿಗೆ ಇಳಿಮನೆ ಸಮೀಪ ಒಂದು ಫಾಲ್ಸ್ ಕೂಡ ನಿರ್ಮಾಣ ಆಗುತ್ತೆ. ಅದ್ಯಾವುದು? ಬುರುಡೆ ಫಾಲ್ಸ್ ಅಥವಾ ಇಳಿಮನೆ ಫಾಲ್ಸ್ ನಿರ್ಮಾಣವಾಗಿದೆ. ನೆಕ್ಸ್ಟು ಇನ್ನೊಂದು ಪ್ರಮುಖ ನದಿ ಯಾವುದಪ್ಪ ಅಂದರೆ ಬಲಭಾಗದಿಂದ ಬಂದು ಸೇರುವುದು ದೇವಿ ಹಳ್ಳ ಬಂದು ಸೇರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಅಘನಾಶಿನಿ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಪ್ರಮುಖ ಪಟ್ಟಣಗಳು ಯಾವಪ್ಪ ಅಂದ್ರೆ ಒಂದು ಕುಮಟಾ ಪಟ್ಟಣ ಅಘನಾಶಿನಿ ನದಿ ದಂಡೆ ಮೇಲೆ ಕಂಡು ಬರುತ್ತಾ. ಇನ್ನೊಂದು ಸಿರ್ಸಿ ಪಟ್ಟಣ ಕೂಡ ಅಘನಾಶಿನಿ ನದಿ ದಂಡೆ ಮೇಲೆ ಕಂಡು ಬರುತ್ತಾ. ನೆಕ್ಸ್ಟ್ ಇಲ್ಲಿ ನಾವು ಅಘನಾಶಿನಿ ನದಿಯಿಂದ ಪ್ರಮುಖ ಒಂದು ಜಲಪಾತ ಕೂಡ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಯಾವುದು? ಉಂಚಳ್ಳಿ ಫಾಲ್ಸ್ ಅಥವಾ ಲೂಸಿಂಗ್ಟನ್ ಫಾಲ್ಸ್. ಇದು ಅಘನಾಶಿನಿ ನದಿಯಿಂದ ಉಗಮವಾಗುತ್ತಾ. ಈ ಅಘನಾಶಿನಿ ನದಿಯ ಬಲದಂಡೆ ಮೇಲೆ ಕುಮಟಾ ಸಮೀಪ ಒಂದು ಪ್ರಮುಖ ಬಂದರು ಕೂಡ ಸೃಷ್ಟಿಯಾಗಿದೆ. ಯಾವುದು? ತದಡಿ ಬಂದರು. ಇದು ಅಘನಾಶಿನಿ ನದಿಯಿಂದ ಸೃಷ್ಟಿಯಾಗುತ್ತಾ. ನೆಕ್ಸ್ಟ್ ಇಲ್ಲಿ ನಾವು ಈ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಪ್ರಮುಖ ಜಲಪಾತಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಮೊದಲೇದಾಗಿ ಇಲ್ಲಿ ಉಂಚಳ್ಳಿ ಜಲಪಾತ. ಈ ಜಲಪಾತ ಎಲ್ಲಿ ಸೃಷ್ಟಿಯಾಗುತ್ತಾ? ಸಿರ್ಸಿಯಿಂದ ಸುಮಾರು 35 ಕಿಲೋಮೀಟರ್ ದೂರದೊಳಗೆ ಈ ಜಲಪಾತ ನಿರ್ಮಾಣವಾಗುತ್ತಾ. ಈ ಜಲಪಾತಕ್ಕೆ ಇನ್ನೊಂದು ಪ್ರಮುಖ ಹೆಸರು ಇದೆ. ಅದ್ಯಾವುದು? ಲೂಸಿಂಗ್ಟನ್ ಜಲಪಾತ ಅಂತ ಕೂಡ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ? ಲೂಸಿಂಗ್ಟನ್ ಜಲಪಾತ. ಕೆಪ್ಪಜೋಗ ಜಲಪಾತ ಅಂತ ಕೂಡ ಕರೀತಾರೆ. ಹಾಗಾದರೆ ಈ ಜಲಪಾತಕ್ಕೆ ಲೂಸಿಂಗ್ಟನ್ ಅನ್ನೋ ಹೆಸರು ಹೇಗೆ ಬಂತಪ್ಪ ಅಂದ್ರೆ 1845 ಅಂದಿನ ಬ್ರಿಟಿಷ್ ಸರ್ಕಾರದ ಜಿಲ್ಲಾಧಿಕಾರಿಯಾದಂಥ JD ಲೂಸಿಂಗ್ಟನ್ ಅವರು ಈ ಜಲಪಾತವನ್ನು ಕಂಡಿಡ್ತಾರೆ. ಅವರ ಸವಿ ನೆನಪಿಗಾಗಿ ಇದಕ್ಕೆ ಲೂಸಿಂಗ್ಟನ್ ಜಲಪಾತ ಅಂತ ಹೆಸರು ನಾಮಕರಣ ಮಾಡಿದ್ದಾರೆ. ಈ ಜಲಪಾತ ಸರಿ ಸುಮಾರು 31 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಇಲ್ಲಿ ಎಷ್ಟು? 31 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಕ್ಕೆ ನೀರು ಧುಮುಕುತ್ತಾ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಜಲಪಾತ ಯಾವುದು? ವಿಭೂತಿ ಜಲಪಾತ. ಯಾವುದು? ವಿಭೂತಿ ಜಲಪಾತ. ಇದೆಲ್ಲಿ ಸೃಷ್ಟಿಯಾಗಿದೆ? ಇದು ಕೂಡ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಅವಚೆ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಈ ಜಲಪಾತ ಸೃಷ್ಟಿಯಾಗುತ್ತೆ. ಈ ಜಲಪಾತದ ನೀರು ಯಾನದ ಬಳಿ ಇರುವ ಸುಣ್ಣದ ಕಲ್ಲುಗಳ ಹಿಂದೆ ಬೀಳುತ್ತಾ. ಆದ ಕಾರಣ ಬಿಳಿ ಬಿಳಿಯಾಗಿ ಸುಣ್ಣದ ಕಲ್ಲಿನಂತೆ ತಿಳಿಯಾಗಿ ಕಾಣುತ್ತೆ. ಅದರ ಸಂಬಂಧ ಇದಕ್ಕೆ ವಿಭೂತಿ ಜಲಪಾತ ಅಂತ ಹೆಸರು ಸೃಷ್ಟಿಯಾಗೈತ್ರಿ. ಈ ಜಲಪಾತ ಸರಿಸುಮಾರು 31 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಕ್ಕೆ ನೀರು ಧುಮುಕುತ್ತಾ. ಇಲ್ಲಿ ಎಷ್ಟು? 31 ಮೀಟರ್ ಎತ್ತರದಿಂದ ನೀರು ಧುಮುಕುತ್ತಾ. ನೆಕ್ಸ್ಟು ವಾಟೆಹಳ್ಳಿ ಜಲಪಾತ. ಈ ಜಲಪಾತ ಎಲ್ಲಿ ಕಂಡು ಬರ್ತಾ? ಇದು ಸಿರ್ಸಿಯಿಂದ ಸುಮಾರು 30 ಕಿಲೋಮೀಟರ್ ದೂರದೊಳಗೆ
ಕಂಡುಬರುತ್ತಾ ಯಾವುದು ನೀಲ್ಗುಂದ ಗ್ರಾಮ ಅಂತ ಬರುತ್ತಾ ಅಲ್ಲಿ ಇದು ಸೃಷ್ಟಿಯಾಗಿದೆ ಸ್ನೇಹಿತರೆ. ಯಾವುದು ವಾಟೆಹಳ್ಳಿ ಜಲಪಾತ. ಈ ವಾಟೆಹಳ್ಳಿ ಜಲಪಾತ ಅಘನಾಜ್ ನದಿಯ ಒಂದು ಪ್ರಮುಖ ಉಪನದಿಯಾದ ವಾಟೆಹಳ್ಳಿ ಅಂತ ಬರುತ್ತೆ. ಅದನ್ನು ನಾವು ಮ್ಯಾಪ್ನೊಳಗೆ ತೋರಿಸಿಲ್ಲ. ಅದರಿಂದ ಈ ಜಲಪಾತ ಸೃಷ್ಟಿಯಾಗಿದೆ ಸ್ನೇಹಿತರೆ. ಈ ಜಲಪಾತ ಸರಿಸುಮಾರು 100 ಅಡಿ ಎತ್ತರದಿಂದ ಮೇಲಿಂದ ನೀರು ಕೆಳಗೆ ಧುಮುಕುತ್ತಾ. ಇಲ್ಲಿ ಎಷ್ಟು 100 ಅಡಿ ಎತ್ತರದಿಂದ ಮೇಲಿಂದ ನೀರು ಕೆಳಗೆ ಧುಮುಕುತ್ತಾ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಜಲಪಾತ ಯಾವುದು ಬುರುಡೆ ಜಲಪಾತ ಅಥವಾ ಇಡಿಮನೆ ಜಲಪಾತ ಅಂತ ಕೂಡ ಕರೀತಾರೆ ಇದಕ್ಕೆ. ಈ ಜಲಪಾತ ಎಲ್ಲಿ ಕಂಡು ಬರುತ್ತಾ ಸಿದ್ದಾಪುರ ತಾಲೂಕಿನೊಳಗೆ ಕಂಡು ಬರುತ್ತಾ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನೊಳಗೆ ಈ ಜಲಪಾತ ಕಂಡು ಬರುತ್ತಾ. ಈ ಜಲಪಾತಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಯಾವುದು ಇಡಿಮನೆ ಜಲಪಾತ ಅಂತ ಕೂಡ ಕರೀತಾರೆ. ಯಾಕಪ್ಪ ಅಂದರೆ ಈ ಜಲಪಾತದ ಸಮೀಪ ಇಡಿಮನೆ ಎಂಬ ಒಂದು ಹಳ್ಳಿ ಕಂಡು ಬರುತ್ತಾ. ಆದ ಕಾರಣ ಇದಕ್ಕೆ ಇಡಿಮನೆ ಜಲಪಾತ ಅಂತ ಹೆಸರು ಬಂದಿದೆ ಸ್ನೇಹಿತರೆ. ಈ ಜಲಪಾತ ಸರಿಸುಮಾರು 90 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಇಲ್ಲಿ ಎಷ್ಟು 90 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಜಲಪಾತ ಯಾವುದು ಬೆಣ್ಣೆಹಳ್ಳ ಜಲಪಾತ. ಇದೆಲ್ಲಿ ಕಂಡು ಬರುತ್ತಾ ಸಿರ್ಸಿಯಿಂದ ಸುಮಾರು 36 ಕಿಲೋಮೀಟರ್ ದೂರದೊಳಗೆ ಈ ಜಲಪಾತ ಸೃಷ್ಟಿಯಾಗುತ್ತಾ. ಈ ಜಲಪಾತ ಪ್ರಮುಖವಾಗಿ ಅಘನಾಜ್ ನದಿಯ ಉಪನದಿಯಾದ ಬೆಣ್ಣೆಹಳ್ಳದಿಂದ ಸೃಷ್ಟಿಯಾಗುತ್ತಾ. ಬೆಣ್ಣೆಹಳ್ಳದಿಂದ ಸೃಷ್ಟಿಯಾಗುತ್ತೆ. ಈ ಜಲಪಾತ ಸರಿಸುಮಾರು 61 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಇಲ್ಲಿ ಎಷ್ಟು 61 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಈ ವಿಡಿಯೋದ ಏನಾದರೂ ನಿಮ್ಗೆ PDF ಬೇಕಾಗಿತ್ತಪ್ಪ ಅಂದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತಾರೆ. ಅದಕ್ಕೆ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋದ ನೀವು ಅಲ್ಲೇ PDF ಪಡೆದುಕೊಳ್ಬೋದು.